beast is here. ನಂದೇ ದೃಷ್ಟಿ ಅರ್ಧ ಈ ಗಾಡಿಗೆ. ಬ್ಯಾಕ್ ಆನ್ ಆಫ್ ರೋಡ್ ಟೈರ್ಸ್, ಟಾನೋ ಕವರನ್ನು ವಾಪಸ್ ಹಾಕಿದ್ದೀವಿ. ಆರ್ ಯು ರೆಡಿ ಫಾರ್ ದಿಸ್? ನಮಸ್ಕಾರ ಕರ್ನಾಟಕ, ವಾಟ್ ಇಸ್ ಅಪ್? ವೆಲ್ಕಮ್ ಬ್ಯಾಕ್ ಟು DV ಇನ್ ಕನ್ನಡ. ನಾನಿವತ್ತು ಹೊಟ್ಟಿದ್ದೀನಿ ತಣಿಸಂದ್ರ ಕಡೆ. ಸೊ ಈ ವ್ಲಾಗಲ್ಲಿ ಮೈನ್ ನಾನು ಸೂಪರ್ ಡ್ಯೂಕ್ದು ಅಪ್ಡೇಟ್ ಕೊಡಬೇಕಾಗಿತ್ತು ನಿಮಗೆ. ಸೊ ಸೂಪರ್ ಡ್ಯೂಕ್ದು ಅಗೇನ್ ದ ಸೇಮ್ ಸ್ಟೇಟಸ್, ಪಾರ್ಟ್ಸ್ ಆರ್ಡರ್ ಮಾಡಿದ್ದಾರೆ, ಯಾವಾಗ ಬರುತ್ತೆ ಐಡಿಯಾ ಇಲ್ಲ ಯಾರಿಗೂ. ಸೊ ಇದೊಂದು ಗೋಳು ಗುರು. ದೊಡ್ಡ ಬೈಕ್ಗಳು ತೊಗೊಂಬಿಟ್ರೆ, ಅದರಲ್ಲೂ ತುಂಬ ರೇರ್ ಬೈಕ್ಸ್ ತೊಗೊಂಬಿಟ್ರೆ, ಎಸ್ಪೆಷಲಿ CBU ಗಾಡಿಗಳು ತೊಗೊಂಬಿಟ್ರೆ ಯಾಕಂದರೆ ಪ್ರತಿ ಒಂದು ಪಾರ್ಟು ಅವರು ಆ ಕಂಟ್ರಿ ಆಫ್ ಆರಿಜಿನಿಂದ ತರಿಸ್ಬೇಕು ಇಂಡಿಯಾಗೆ. ಹಿಂದೆನೂ 890 ಡ್ಯೂಕು ಅದು ಯಾವುದಕ್ಕೋ ಒಂದು ಇನ್ಸಿಡೆಂಟ್ ಆಗಿತ್ತಂತೆ ಇದೇ ಥರನೇ. ಸೊ ಇಟ್ ಟುಕ್ ಅಬೌಟ್ 2.5 months ಅಂತ ಹೇಳ್ತಾಯಿದ್ರು. ಬಟ್ ನಮ್ಮದು ಸೂಪರ್ ಡ್ಯೂಕ್ 1390R. ಸೊ ಇದೇ ಫಸ್ಟ್ ಕೇಸ್ ಅವ್ರಿಗೂ ಇಡೀ ಇಂಡಿಯಾಲ್ಲೇ. ದಿಸ್ ಇಸ್ ದ ಫಸ್ಟ್ ಸೂಪರ್ ಡ್ಯೂಕ್ ಟು ಮೀಟ್ ವಿತ್ ಸಚ್ ಅನ್ ಇನ್ಸಿಡೆಂಟ್. ಸೊ ಟೈಮ್ ಫ್ರೇಮು ನಮಗೆ ಆ್ಯಕ್ಚುಲಿ ನನ್ನ ಕೇಸಲ್ಲೇ ಗೊತ್ತಾಗುತ್ತೆ ಎಷ್ಟು ದಿವಸ ತೊಗೋತಾರೆ, ಏನು ಮಾಡ್ತಾರೆ ಅಂತ. ನಾನು ಆ್ಯಕ್ಚುಲಿ ಎಲ್ಲ ಇನ್ಫ್ಲೂಯೆನ್ಸ್ ಇದ್ದು KTM ಅಲ್ಲಿರೋ ದೊಡ್ಡ ದೊಡ್ಡ ಹೆಡ್ಗಳು ಅವರೆಲ್ಲ ಕಾಂಟ್ಯಾಕ್ಟ್ ಇದ್ದು ಅವ್ರ ಕೈಯಲ್ಲಿ ಹೇಳ್ಸಿನೇ ಇಷ್ಟು ಟೈಮ್ ಹಿಡಿತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಥರ ಗಾಡಿಗಳೆಲ್ಲ ತೊಗೊಂಡ್ರೆ ಇಟ್ಸ್ ಗೋನಾ ಬಿ ಟಫ್. ಸೊ ಟೈರ್ ಹಾಕ್ಸಿದ್ಮೇಲೆ ಗಾಡಿ ಓಡಿಸ್ಬೋದು, ಗಾಡಿ ಓಡಿಸೋಕೇನು ಪ್ರಾಬ್ಲಮ್ ಇಲ್ಲ. ನಾನು ಅದೇ ಕಾರಣಕ್ಕೆ ಇನ್ಶೂರೆನ್ಸ್ ಯಾರು ಸರ್ವೆ ಮಾಡಿದ್ರಲ್ಲ ನಮ್ಮ ಕೇಸಲ್ಲಿ, ಸರ್ವೇಯರ್ಗೆ ಫೋನ್ ಮಾಡಿ ಕೇಳಿದೆ, ಹೆಂಗೆ ಸರ್ ಗಾಡಿ ಓಡಿಸ್ಬೋದಾ, ಪಾರ್ಟ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾ, ಏನು ಮಾಡಲಿ ಅಂತ ಕೇಳಿದೆ. ಅವ್ರು ಹೇಳಿದ್ದು ಅದೇನೆ, ನೀನು ಓಡಿಸ್ಬೋದು ಚಿನ್ನ, ತೊಂದರೆ ಇಲ್ಲ, ಬಟ್ ನಿನ್ನ ಗ್ರಾಚಾರ ಸರಿ ಇಲ್ಲ, ಏನಾರ ಮತ್ತೆ ತಿರ್ಗಾ ಈ ಗ್ಯಾಪಲ್ಲಿ ಏನಾದರೂ ಆಯಿತು ಅಂತ ಇಟ್ಕೋ, ಕೊಡಲ್ಲ ಇನ್ಶೂರೆನ್ಸು, ಬೆಟರ್ ಹುಷಾರಾಗಿರು, ಇದೆಲ್ಲ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ಸೇಫರ್ ಸೈಡ್ ಇದ್ರೇ ಒಳ್ಳೆಯದು ಅಂತ ಇನ್ಶೂರೆನ್ಸ್ ಸರ್ವೇಯರ್ ಕೂಡ ಹೇಳಿದ್ರು. ಸೊ ಅವರೇ ಹೇಳಿದ್ಮೇಲೆ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಅದರ್ವೈಸ್ ನಾನೇನು ಮಾಡ್ಬಿಡ್ತಾ ಇದ್ದೆ, ಇಷ್ಟೊತ್ತಿಗಾಗಲೇ ಫಸ್ಟ್ ಸರ್ವಿಸ್ ಮಾಡಿಸಿ ಓಡಿಸ್ಬಿಡ್ತಾ ಇದ್ದೆ. 950 kilometers ಆಗಿದೆ. ಫಸ್ಟ್ ಸರ್ವಿಸ್ ಎಲ್ಲ ಮಾಡಿ ಐ ಥಿಂಕ್ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಇನ್ಸ್ಟಾಲ್ ದಿ ಎಕ್ಸಾಸ್ಟ್ ಆಲ್ಸೋ. ಬಟ್ ಈ ಪ್ರಾಸೆಸ್ ಕಂಪ್ಲೀಟ್ ಆಗೋವರೆಗೂ ನಾನು ಆ ರಿಸ್ಕ್ ತೊಗೊಳಕ್ಕಾಗಲ್ಲ. ಐ ಕ್ಯಾನ್ ವೆಯ್ಟ್ ಫಾರ್ ಸಮ್ ಟೈಮ್. ಇಟ್ ಡಸಂಟ್ ಮೀನ್ ದಟ್ ಇವ್ರು 6 ತಿಂಗಳು ತೊಗೊಂಡ್ರೆ ನಾನು ತಿರ್ಗಾ ಓಡಿಸ್ದೆ ಕೂತ್ಕೋತೀನಿ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಗುರು. ನಾನು ಅಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಗಾಡಿ ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ನಮಗೂ. ಸೊ ನೋಡೋಣ, ಹಂಗೊಂದು ವೇಳೆ ತುಂಬ ಟೈಮ್ ತೊಗೋತಿದ್ದಾರೆ ಅಂದರೆ ಐ ವಿಲ್ ಸ್ಟಾರ್ಟ್ ರೈಡಿಂಗ್ ಇಟ್. ಬಟ್ ಐ ಥಿಂಕ್ ಐ ಹ್ಯಾವ್ ಟೈಮ್. ಸೊ ಈಗ ನಾನು ಆ್ಯಕ್ಚುಲಿ ಐ ಆಮ್ ಆನ್ ಅ ಮಿಷನ್, ನ್ಯೂ ಮಿಷನ್. ಐ ಆಮ್ ವರ್ಕಿಂಗ್ ವಿತ್ ಅ ಬ್ರ್ಯಾಂಡ್. ಸೊ ನಾನೀಗ ಸದ್ಯದಲ್ಲೇ ಒಂದು 2 weeksಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಇನ್ನೊಂದು ತಿಂಗಳು ನಾನು ಅದನ್ನು ಹೆಂಗಿದ್ರೂ ಓಡ್ಸೋಕ್ಕಾಗಲ್ಲ. ಆ್ಯಂಡ್ ಮೊರೋವರ್ ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗ್ತಿದೆ ಈಗ. ಅದಕ್ಕೆ ಮುಂಚೆ ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ, ಎಲ್ಲ ಮುಗಿಸ್ಕೊಂಡು ನನಗೆ ಇನ್ನೂ 1.5 ತಿಂಗಳು 2 ತಿಂಗಳ ಹತ್ರ ಟೈಮ್ ಇದೆ. ಅಷ್ಟೊತ್ತಿಗೆ ಪಾರ್ಟ್ಸ್ ಬಂದರೆ ತುಂಬ ಒಳ್ಳೆಯದು. ಆರಾಮಾಗಿ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಶಾಟು ಓಡ್ಸೋಕ್ಕೆ ಶುರು ಮಾಡ್ಬೋದು. ಇನ್ನೂ ಟೈಮ್ ತೊಗೋತವ್ರೆ, ಅದಕ್ಕೂ ಮೇಲೆ ಟೈಮ್ ತೊಗೋತವ್ರೆ ಅಂದರೆ ನಾನು ಓಡ್ಸೋಕ್ಕೆ ಶುರು ಮಾಡ್ತೀನಿ. ಸೊ ಈ ಗ್ಯಾಪಲ್ಲಿ ಹೆಂಗಿದ್ರು ಗಾಡಿ ಸುಮ್ಮನೆ ನಿಂತಿರುತ್ತಲ್ಲ, ನಮ್ಮ ಗೌಡ್ರು ಹೇಳಿದ್ರು, ಬ್ರೋ PPF ಮಾಡ್ಬಿಡೋಣ ಗಾಡಿಗೆ, ಹೆಂಗಿದ್ರು ಮಾಡಿಲ್ವಲ್ಲ ಹೊಸ ಗಾಡಿ, ಸುಮ್ಮನೆ ನಿಂತಿರೋ ಬದಲು ಅದೊಂದು ಕೆಲಸನಾಗಲಿ. ಅವರು ಒಂಥರ ನಮ್ಮ ಫ್ಯಾಮಿಲಿ ಥರ. ಸೊ PPF ಎಲ್ಲ ಆಗೋಗಿದೆ ನಮ್ಮ ಬೀಸ್ಟ್ಗೆ. ಈಗ ಹೋಗ್ತಾ ಇದ್ದೀವಲ್ಲ, ಗಾಡಿನೂ ತೋರಿಸ್ತೀನಿ ನಿಮಗೆ. ಮೈನ್ ನಾನು ಆ್ಯಕ್ಚುಲಿ ಬೇರೆ ಕೆಲಸಕ್ಕೆ ಹೋಗ್ತಾ ಇರೋದು ಇವತ್ತು. ಸೊ ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ಬಿಫೋರ್ ಐ ಶೋ ಯು ದ ಬೈಕ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮಗೆ, ಅದೇನಂತ ನೋಡಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೀವು ಒಂದು ಕಾರ್ನ ತೊಗೊಳ್ಳೋವಾಗ ಶೋರೂಮ್ನಲ್ಲೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಏನಿಲ್ಲ. ಆ್ಯಂಡ್ ಬೈ ಸ್ಮಾರ್ಟ್ಲಿ ಸೆಲೆಕ್ಟಿಂಗ್ ವೇ ಟು ಬೈ ಯುವರ್ ಇನ್ಶೂರೆನ್ಸ್, ನೀವು ಡೀಲರ್ ಕಮಿಷನ್ನ ಸ್ಕಿಪ್ ಮಾಡಿ ತುಂಬ ದುಡ್ಡು ಉಳಿಸ್ಬೋದು. ಫಾರ್ ಎಕ್ಸಾಂಪಲ್, ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಮೊನ್ನೆ ನಾನು ಹೈಲಕ್ಸ್ಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ದು ಕೊಟೇಷನ್ ನೋಡ್ತಿದ್ದೆ ಆನ್ಲೈನಲ್ಲಿ. ಸೊ ಮೋಸ್ಟ್ ಆಫ್ ದಿ ಔಟ್ಸೈಡ್ ಪ್ರೊವೈಡರ್ಸ್ ವರ್ ಕೋಟಿಂಗ್ ಅರೌಂಡ್ 60 to 70K. ನೀವೇನಾದರೂ ಪ್ರೀಮಿಯಂ ಕಾರ್ ಓನರ್ ಆಗಿದ್ದರೆ ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ನಿಮ್ಮ ಇನ್ಶೂರೆನ್ಸ್ನಲ್ಲಿ ಇನ್ನೂ ಜಾಸ್ತಿ ದುಡ್ಡು ಉಳಿಸ್ಬೋದು ವಿತ್ ಆ್ಯಕೋ, ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಟು ಕಸ್ಟಮರ್ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್. ನೋ ಡೀಲರ್ಸ್, ನೋ ಏಜೆಂಟ್ಸ್, ನೋ ಮಿಡಲ್ ಮೆನ್. ನಿಮ್ಮ ಕವರೇಜಿಗೆ ಮಾತ್ರ ನೀವು ಪೇ ಮಾಡ್ತೀರಾ, ಬೇರೆ ಯಾರ್ದೋ ಕಮಿಷನ್ನು ಮಾರ್ಜಿನ್ಗಲ್ಲ. ಅದರಲ್ಲೂ ದೊಡ್ಡ ಕಾರು ಅಂದರೆ ನಿಮ್ಮ ಬೇಸ್ ಪ್ರೀಮಿಯಮೇ ಜಾಸ್ತಿ ಇರುತ್ತೆ. ಸೊ ಡೀಲರ್ ಕಮಿಷನ್ ಕೂಡ ಜಾಸ್ತಿ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ಪ್ರೀಮಿಯಂ ಕಾರ್ ಓನರ್ಸ್ ಆರ್ ದ ಬಿಗ್ಗೆಸ್ಟ್ ಲೂಸರ್ಸ್ ಇನ್ ದಿಸ್ ಡೀಲರ್ ಕಮಿಷನ್ ಮಾಡೆಲ್. ದೇ ಓವರ್ ಪೇ ದ ಮೋಸ್ಟ್. ನಾನು ಆ್ಯಕೋನಲ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪ್ಲಾನ್ ಚೆಕ್ ಮಾಡಿದಾಗ ನನಗೆ ಎಷ್ಟಕ್ಕೆ ಸಿಕ್ಕಿರ್ಬೋದು ಹೇಳಿ ಕೊಟೇಷನ್ನು? ಜಸ್ಟ್ 21,000 rupeesಗೆ ಇದ್ದೇ ಹೈಲಕ್ಸ್ಗೆ. Hence by choosing ACO, on an average you can save up to rupees 36,000. And repairsಗೆಲ್ಲ ನಿಮ್ಮ ಪ್ರಿಫರ್ಡ್ ಗ್ಯಾರೇಜ್ ಚೂಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಲಕ್ಸುರಿ, OEM ಆ್ಯಂಡ್ ಪ್ರೀಮಿಯಂ ಸರ್ವಿಸ್ ಸೆಂಟರ್ಸ್. ಹಾಗೆಯೇ ಡಿಜಿಟಲ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ದೇರ್ ಇಸ್ ನೋ ಡೀಲರ್ ಡಿಪೆಂಡೆನ್ಸಿ ಈವನ್ ಫಾರ್ rupees 25 lakh ಪ್ಲಸ್ ಕಾರ್. ಮತ್ತು ಕ್ಲೇಮ್ಸ್ ಹೆಂಗೆ ಗುರು ಅಂದ್ರೆ, ಆ್ಯಕೋನಲ್ಲಿ ಇದುವರೆಗೂ 4.9 lakh ಕ್ಲೇಮ್ ಸೆಟ್ಲ್ ಆಗಿದೆ, ಕ್ಯಾಶ್ಲೆಸ್ ಅಟ್ ಆಲ್ ಆಥರೈಸ್ಡ್ ಗ್ಯಾರೇಜಸ್. ದಿಸ್ ಗಿವ್ಸ್ ಯು ಅ ಪೀಸ್ ಆಫ್ ಮೈಂಡ್ ವಿತ್ ಝೀರೋ ಇಂಟ್ರೆಸ್ಟ್ ಇನ್ ರೋಡ್ ರೇಟ್. ಇನ್ಶೂರೆನ್ಸ್ ಮಾಡ್ಸೋಕ್ಕೂ ಇಟ್ ಜಸ್ಟ್ ಟೇಕ್ಸ್ ಅಂಡರ್ 2 minutes. ಫುಲ್ಲಿ ಡಿಜಿಟಲ್, ನೋ ಪೇಪರ್ ವರ್ಕ್. ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮ್ಮ ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಸೊ ಡಾರ್ಲಿಂಗ್ಸ್, ಫೈನಲಿ ರೀಚ್ಡ್ ತಣಿಸಂದ್ರ. ನನ್ನ ಹಿಂದೆ ನೋಡ್ತಾ ಇರ್ಬೋದು, ಒಂದು ಬ್ಯೂಟಿಫುಲ್ ಡಾಗ್ ಇದೆ, ನಮ್ಮ ಪವನ್ ಬ್ರೋದು ನಾಯಿ. ಹತ್ರ ಹೋಗಲ್ಲ ಗುರು, ಅದು ಸೈಲೆಂಟ್ ಆಗಿದೆ. ಹಂಗನ್ಬಿಟ್ಟು ಫ್ರೆಂಡ್ಲಿ ಅಲ್ಲ. ನಿಮ್ಗೊಂದು ಗಾದೆ ಮಾತು ಜ್ಞಾಪಕ ಇರಬೇಕು,
ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ. ಸೊ ಈ ನಮ್ಮ ಅಮೇರಿಕನ್ ಬುಲಿ ಎಷ್ಟು ಕ್ಯೂಟಾಗಿ ಎಷ್ಟು ಸ್ವೀಟಾಗಿ ಕಾಣಿಸ್ತಿದೆ ಒಳಗಡೆ, ಆದರೆ ಆಚೆ ಬಿಟ್ಟರೆ ನಾನಿಲ್ಲ ಅಷ್ಟೇ, ತಿಂದಾಕ್ಬಿಡುತ್ತೆ. ಸೊ ಮ್ಯಾಕ್ಸ್ ಅಂತ ಇದ್ರ ಹೆಸರು. ಸ್ವಲ್ಪ ಹತ್ರ ಬನ್ನಿ ಬ್ರೋ. ಹಾಯ್ ಮ್ಯಾಕ್ಸ್, ಹೌ ಆರ್ ಯು ಡೂಯಿಂಗ್? ಹತ್ರ ಕೈ ಕೂಡ ಇಕ್ಕೋಕ್ಕಾಗಲ್ಲ ನಾನು. ಏನು ಸೈಜ್ ಇದೆ ನೋಡಿ, ಸಾಕಾಗಿದೆ ಗುರು ನಾಯಿ. ಆ್ಯಕ್ಚುಲಿ ನಮ್ಮ ಹೈಲೆಕ್ಸ್ದು ಪ್ರಿಪ್ರೇಷನ್ ಇದೆ ಇವತ್ತು ಸ್ವಲ್ಪ. ಆಲ್ಮೋಸ್ಟು ಎಲ್ಲ ಫಿಸಿಕಲ್ ಅಂದರೆ ಟೆಕ್ನಿಕಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಹತ್ರ ಬನ್ನಿ ಬ್ರೋ. ನೋಡ್ತಾ ಇರ್ಬೋದು ಬ್ಯಾಕ್ ಆನ್ ಆಫ್ ರೋಡ್ ಟೈರ್ಸ್, ನಮ್ಮ ರೇಸರ್ ಮ್ಯಾಕ್ಸಿಸ್ ರೇಸರ್ ಹಾಕಿದ್ದೀವಿ. ಸೊ ನೀವೆಲ್ಲೇ ಆಫ್ ರೋಡ್ ಹೋಗ್ಬೇಕಂದ್ರೆ, ಏನೇ ಅಡ್ವೆಂಚರ್ ಮಾಡಬೇಕಂದ್ರೆ ಈ ಥರ ಟೈರ್ಸ್ ಇದ್ರೇ ಬೆಸ್ಟು. ಒಂದು ಪಂಚರ್ ಆಗಲ್ಲ, ಎಲ್ಲೂ ಟೈರ್ ವಾಲ್ ಒಡೆದೋಗಲ್ಲ. ಯಾಕಂದರೆ ಅಲ್ಲಿ ಶಾರ್ಪ್ ಟೆರೈನ್ಸು, ನಾವು ಹೆಂಗೆ ಓಡಿಸ್ತೀವೋ ಎಲ್ಲೆಲ್ಲಿ ಓಡಿಸ್ತೀವೋ ಗೊತ್ತಿರಲ್ಲ, ನಮಗೆ ಗೊತ್ತಿರಲ್ಲ. ಐಸು, ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಈ ಟೈರ್ಸ್ ಹಾಕ್ಬಿಟ್ರೆ ನಿಶ್ಚಿಂತೆಯಾಗಿ ಓಡಿಸ್ಬೋದು, ಲೋ ಪ್ರೆಷರಲ್ಲಿ ಓಡಿಸ್ಬೋದು. ಅದೇ ಅಡ್ವಾಂಟೇಜ್ ಈ ಟೈರ್ಸು. ಬಟ್ ಈ ಟೈರ್ಸ್ನ ರೋಡಲ್ಲಿ ನಾನು ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ, ತುಂಬ ಹೆವಿ, ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಥಿಕ್ ಟೈರ್. ಸೈಡ್ ವಾಲೆಲ್ಲ ಸಿಕ್ಕಾಪಟ್ಟೆ ಮಂದ ಇದ್ರದ್ದು, ಅದಕ್ಕೇ ಲೋ ಪ್ರೆಷರ್ ನೀವು ರನ್ ಮಾಡೋಕ್ಕಾಗೋದು. ಆ್ಯಂಡ್ ಇಟ್ಸ್ ಟ್ರೂಲಿ ಗುಡ್ ಆನ್ ಆಫ್ ರೋಡ್. ನನ್ನ ಕೇಳಿದರೆ ಮ್ಯಾಕ್ಸಿಸ್ ರೇಸರ್ ಇಸ್ ಲೈಕ್ ಕ್ರೇಜಿ ಟೈರ್. ಇದು ಆಲ್ ಟ್ರೈನ್ ಟೈರೇ, ಬಟ್ ದೆನ್ ಇದು MT ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ, ಮಟ್ಟರೇನ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಅದು ಹಾಕಿದ್ದೀವಿ. ಆಮೇಲೆ ಮ್ಯಾಕ್ಸ್ ಲೈನರ್ ಲಿಡ್ ಟಾನೋ ಕವರನ್ನು ವಾಪಸ್ ಹಾಕಿದ್ದೀವಿ. ನಾವೆಲ್ಲ ನಮ್ಮ ಸ್ವಸ್ತಿಕ್ ಫ್ಯಾಬ್ಸಲ್ಲೇ ಇದು ಟಾನೋ ಕವರ್ ರೀಫಿಟ್ ಮಾಡಿಸಿದ್ದು. ಆ್ಯಕ್ಚುಲಿ ನಮ್ಮ ವಿಜಯ್ ಅಂಕಲ್ಲು ಇಷ್ಟು ದೊಡ್ಡ ಕವರ್ನ ಅಲ್ಲೇ ಇಟ್ಕೊಂಡಿದ್ದಾರೆ ಅವ್ರ ಗೋಡೌನಲ್ಲಿ. ಯಾರೂ ಆ ಥರ ಮಾಡಲ್ಲ ನನಗೆ ಗೊತ್ತಿದ್ದಂಗೆ. ಎತ್ಕೊಂಡೋಗಿ ಸರ್ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಯೂಶಲಿ. ಬಟ್ ದೇ ವರ್ ಸೋ ಸ್ವೀಟ್, ದೇ ಕೀಪ್ ದಿಸ್ ಫಾರ್ ಮೀ. ನನಗೆ ಯಾವಾಗ ಬೇಕೋ ಅದನ್ನ ತೆಗಿಸಿ ಯಾವಾಗ ಬೇಕೋ ಅವಾಗ ಹಾಕ್ಸ್ಬೋದು. ಸೊ ಆಲ್ ಥ್ಯಾಂಕ್ಸ್ ಟು ಸ್ವಸ್ತಿಕ್ ಫ್ಯಾಬ್ಸ್ ಫಾರ್ ದಿಸ್ ವಂಡರ್ಫುಲ್ ಜಾಬ್. ಸಕ್ಕತ್ತಾಗಿ ಫಿಟ್ ಮಾಡಿದ್ದಾರೆ ವಾಪಸ್ಸು. ಇಟ್ಸ್ ಎನ್ ಈಸಿ ಜಾಬ್, ಬಟ್ ಏನಂದರೆ ಜನ ಬೇಕು, ಒಂದು 4-5 ಜನ ಇರಬೇಕು. ಆ ಕಡೆಯಿಂದ 4 ಜನ ಎತ್ಕೊಂಬಂದು ಫಿಟ್ ಮಾಡಿದ್ರೆ ಕೆಳಗಡೆ ಎಲ್ಲ ನಟ್ಟು ಬೋಲ್ಟ್ ಹಾಕಿ ಒಬ್ಬರು ಒಳಗಡೆ ಇರಬೇಕು. ಸೊ ದಟ್ ವಿ ಡಿಡ್ ಇಟ್ ಆ್ಯಂಡ್ ಫೈನಲಿ ರೆಡಿ ಫಾರ್ ದ ನೆಕ್ಸ್ಟ್ ಅಡ್ವೆಂಚರ್. ಇನ್ನೊಂದು ಕೆಲಸ ಬಾಕಿ ಇದೆ, ಸದ್ಯದಲ್ಲೇ ಶುರು ಆಗುತ್ತೆ ಆ ಕೆಲಸ. ಅದೇನು ಅಂತ ಪ್ರಾಬಬ್ಲಿ ಈ ವ್ಲಾಗಲ್ಲಿ ನೋಡ್ತೀರಾ ಮೋಸ್ಟ್ಲಿ. ಬಟ್ ನಾನು ಮೇಯ್ನ್ ನಿಮಗೆ ನಮ್ಮ ಬೀಸ್ಟ್ ತೋರಿಸ್ಬೇಕು. PPF ಎಲ್ಲ ಆಗಿ ರೆಡಿಯಾಗಿ ನಿಂತಿದೆ ಗಾಡಿ. ಸೊ ಅಲ್ಲಿ ಶೋ ಯು ದ ಬೀಸ್ಟ್. ದ ಬೀಸ್ಟ್ ಇಸ್ ಹಿಯರ್. ಒಂದೊಳ್ಳೆ ಲೊಕೇಶನಲ್ಲಿ ಪಾರ್ಕ್ ಮಾಡ್ತೀನಿ ನೋಡಿ ಈಗ. ಗಾಡಿ ಆಫ್ ಮಾಡ್ಬಿಡೋಣ. ಸೊ ಪ್ಯಾಡಾಕ್, ಈ ಪ್ಯಾಡಾಕ್ ಆ್ಯಕ್ಚುಲಿ ನಿಮ್ಮ ಜ್ಞಾಪಕ ಇದ್ದರೆ ಇದು ನಮ್ಮ ಡುಕಾಟಿದು ಪ್ಯಾಡಾಕು, ಸಿಂಗಲ್ ಸೈಡೆಡು. ಇದಕ್ಕೂ ಸಿಂಗಲ್ ಸೈಡೆಡ್ ಸ್ವಿಂಗ್ ಅಮ್ಮ ಇರೋದು. ಸೊ ಈ ಪ್ಯಾಡಾಕೆ ಯೂಸ್ ಮಾಡಬೇಕು, ನಾರ್ಮಲ್ ಪ್ಯಾಡಾಕ್ ಇದಕ್ಕೆ ಯೂಸ್ ಆಗೋಲ್ಲ. ಆ್ಯಂಡ್ ಹತ್ರ ಬನ್ನಿ ಬ್ರೋ. ಈ ಪಿನ್ ಇದೆಯಲ್ಲ, ಈ ಪಿನ್ನೊಂದು ಹೊಸ ತರಿಸ್ಕೊಂಡಿದ್ದಾಯ್ತು ಈ ಗಾಡಿಗೆ. ಯಾಕಂದರೆ ಅದರಲ್ಲಿ ನಮ್ಮ ಡುಕಾಟಿ ಪಿನ್ ಬಂದು 40.5 mm ಪಿನ್ ದಪ್ಪ ಬರುತ್ತೆ. ಇದು 27.5 mm ಪಿನ್ ಇದು. ಸೊ ಇದನ್ನು ನಮ್ಮ ಸುಗನ್ ಪ್ರಸಾದ್ ಅವರು ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ ಅವ್ರು ತರಿಸ್ಕೊಟ್ರು. ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಪ್ಯಾಡಾಕ್ ಮೇಲೆ ಹಾಕ್ಬಿಡೋಣ ಗಾಡಿ. ಸೇಮ್ ಡುಕಾಟಿ ಥರನೇ, ಬಟ್ ಇದ್ರದ್ದು ಪಿನ್ ಸೈಜ್ ತುಂಬ ಚಿಕ್ಕದು. ಅಷ್ಟೇ. ಸೊ ಡಾರ್ಲಿಂಗ್ಸ್ ನೋಡ್ತಾ ಇರ್ಬೋದು, ದ ಬೀಸ್ಟ್ ಈಸ್ ನೌ PPF ಪ್ರೊಟೆಕ್ಟೆಡ್. ಸೊ ಇದ್ರಲ್ಲಿ ಹಾಕಿರೋ PPF ಬಂದು ಅಲ್ಟ್ರಾ ನ್ಯಾನೋ ಶೀಲ್ಡ್ ಅಂತ. ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಕೆಲಸ ಅಂದರೆ ಹಿಂಗಿರುತ್ತೆ ಗುರು, ಝೀರೋ ಫ್ಲಾಸ್. ಏನು ಸೂಪರಾಗಿ ಮಾಡಿದ್ದಾರೆ ನೋಡಿ. ಸೊ ಆ್ಯಕ್ಚುಲಿ ಈ ಆರೆಂಜಲ್ಲಿ ನಿಮಗೆ ಗ್ಲಾಸ್ ಮತ್ತು ಮ್ಯಾಟ್ ಎರಡೂ ಇದೆ. ಸೊ ಗ್ಲಾಸ್ ಇರೋ ಕಡೆ ಎಲ್ಲ ಗ್ಲಾಸ್ PPF ಹಾಕಿದ್ದಾರೆ. ಆ್ಯಂಡ್ ಈ ಟ್ಯಾಂಕ್ ಎಲ್ಲ ಮ್ಯಾಟು. ಸೊ ಅಲ್ಲಿ ಮ್ಯಾಟ್ PPF ಹಾಕಿದ್ದಾರೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಗುರು ಗಾಡಿ ಅಂತೂ. ಎಸ್ಪೆಷಲಿ ಆನ್ ದ ಪ್ಯಾಡಾಕ್ ಇಟ್ ಲುಕ್ಸ್ ಲೈಕ್ ಅ ರೇಸ್ ಬೀಸ್ಟ್. ಸಖತ್ತಾಗಿದೆಯಲ್ಲ. ಬ್ಯೂಟಿ ಗುರು. ನನ್ನದೇ ದೃಷ್ಟಿ ಅರ್ಧ ಈ ಗಾಡಿಗೆ, ಅದಕ್ಕೆ ಇವನು ಹಿಂಗಾಗಿರೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಆ ಪಾರ್ಟ್ಸ್ ಅದು ಯಾವಾಗ ತರಿಸ್ತಾರೋ KTM ಅವರು, ಯಪ್ಪ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅಟ್ಲೀಸ್ಟ್ ಈ ಗ್ಯಾಪಲ್ಲಿ PPF ಹಾಕಿ ಫುಲ್ಲಾಗಿ ಪ್ರೊಟೆಕ್ಟ್ ಮಾಡಿದ್ದೀವಿ ಗಾಡಿನ. ಸೊ ಇನ್ನು ನಿಶ್ಚಿಂತೆಯಾಗಿ ಹೈವೇಲಿ ಆರಾಮಾಗಿ ಓಡಿಸ್ಕೋಬೋದು. ಸ್ಟೋನ್ ಚಿಪ್ಸು, ಪೀಲ್ ಆಫ್ಸ್ ಅದೆಲ್ಲ ಆಗೋಲ್ಲ. ಪೇಂಟು ಫುಲ್ ಪ್ರೊಟೆಕ್ಟೆಡ್ ಇರುತ್ತೆ. KTM ಆರೆಂಜ್. ನನ್ನ ಲೆಕ್ಕಿಗೆ ಫೇರಿಂಗ್ಸು ಫ್ರಂಟ್ ಪಾರ್ಟ್ ಎಲ್ಲೂ ಏನೂ ಒಂದು ಕಡೆ ಟಚ್ ಆಗಿಲ್ಲ. ಸೊ
ಗಾಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತೋ ತೊಗೊಂಡಾಗ ಹಾಗೆ ಇದೆ. ರೇರ್ ಪಾರ್ಟ್ ಮಾತ್ರನೇ ಸ್ವಲ್ಪ ಇದಾಗಿರೋದು, ಬಟ್ ದ್ಯಾಟ್ಸ್ ಓಕೆ, ಅದೆಲ್ಲ ಚೇಂಜ್ ಮಾಡ್ತೀವಿ. ಸೊ ನೋಡಿ ಪೆನಲ್ಸ್ ಮಧ್ಯನೂ ಇವಾಗ ಈ ಲೈನ್ಸ್ ಎಲ್ಲ ಹೈಲೈಟಾಗಿ ಕಾಣಿಸುತ್ತೆ ಮೇಲೆ PPF ಇರೋದಕ್ಕೆ. ಸೊ ದಿಸ್ ಬೈಕ್ ವಿಲ್ ಸ್ಟೇ ಹಿಯರ್ ಫಾರ್ ಸಮ್ ಮೋರ್ ಟೈಮ್. ಅದೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳು ಪ್ರಾಬಬ್ಲಿ ಇಲ್ಲೇ ಇರುತ್ತೆ ಗಾಡಿ, ಓಡಿಸಲ್ಲ ಹೆಂಗಿದ್ರು. ಇಟ್ಸ್ ಸ್ಟೇ ಹಿಯರ್. ಈ ಪ್ಯಾಡಾಕ್ ಆ್ಯಕ್ಚುಲಿ ತುಂಬ ಈಸಿ ಈ ಗಾಡಿಗಳು ಯೂಸ್ ಮಾಡೋಕ್ಕೆ, ಸಿಂಗಲ್ ಸೈಡೆಡ್. ಗಾಡಿ ಮೇಲೆ ಕುತ್ಕೊಂಡ್ರೆ ಇವಾಗಲೇ ರೈಡ್ ಹೋಗ್ಬೇಕು ಅನಿಸ್ತೈತೆ, ಏನು ಮಾಡೋದು? ನೋಡಿ ನಮ್ಮ ಪವನ್ ಗೌಡ್ರು ಒಳಗಡೆ ಕೂತವ್ರೆ. ಅವ್ರು ಯೂಶಲಿ ಕ್ಯಾಮ್ರಾ ಮುಂದೆ ಬರಲ್ಲ, ನನ್ನ ತೆಗಿಬೇಡಿ ಬ್ರೋ ಅಂತ ಇರ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ತೆಗಿತಾ ಇದ್ದೀನಿ ನಾನು ಇವಾಗ. ಸೊ ದಿಸ್ ಇಸ್ ದಿ ಓನ್ಲಿ ಟೈಮ್ ಯು ವಿಲ್ ಸಿ ಹಿಮ್. ಸೊ ನಮ್ಮ ಕಾಟಿಗೆ ಒಂದು ಕೆಲಸ ಮಾಡಬೇಕು ಇವತ್ತು. ಏನು ಮಾಡ್ತೀವಿ ಅಂತ ನೀವು ಇವಾಗ ನೋಡ್ತೀರಾ. 3 hours later. So darlings, are you ready for this? Woohoo! Full branding, guru. ಇಲ್ಲೇ ಇರಲಿ ಬ್ರೋ, ಇಲ್ಲೇ ಇರಲಿ. ಆಲ್ ಸೈಡ್ಸ್ ಬ್ರ್ಯಾಂಡಿಂಗ್ ಡನ್. ಸೊ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅಪ್. ಏನಂತ ಹೇಳ್ತೀನಿ. ಹೆಂಗಿದೆ ನೋಡಿ ಇವಾಗ ನಮ್ಮ ಕಾಟಿ. ಆ್ಯಕ್ಚುಲಿ ಮೋಟುಲ್ದು ಬ್ರ್ಯಾಂಡಿಂಗ್ ಬಂದೇ ಅವ್ರದ್ದು ವೈಟ್ ಲೆಟರ್ಸ್ ಹಿಂದೆ ರೆಡ್ ಬ್ಯಾಕ್ಗ್ರೌಂಡ್ ಬರುತ್ತೆ ಮೋಟುಲ್ ಬ್ರ್ಯಾಂಡ್ದು. ಸೊ ನಮ್ಮ ಗಾಡಿನೇ ರೆಡ್ ಇದೆಯಲ್ಲ, ನಮಗೆ ಸಖತ್ ಈಸಿ ಆಯ್ತು ಆ್ಯಕ್ಚುಲಿ ಬ್ರ್ಯಾಂಡಿಂಗ್ ಮಾಡೋಕ್ಕೆ. ಸೊ ಡಾರ್ಲಿಂಗ್ಸ್, ನೋಡಿದ್ರಿ ಹೆಂಗೆ ಬಂದಿದೆ ಸ್ಟಿಕ್ಕರ್ ಎಲ್ಲ? ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಅವರು ಸ್ಟಿಕ್ಕರ್ ಎಲ್ಲ ಇನ್ಸ್ಟಾಲ್ ಮಾಡಲ್ಲ. ಆಮೇಲೆ ನೀವು ಯಾರಾದರೂ ಫೋನ್ ಮಾಡ್ಬಿಟ್ಟು ನಮ್ಗೆ ಈ ಸ್ಟಿಕ್ಕರ್ ಮಾಡಿಕೊಡಿ, ಆ ಸ್ಟಿಕ್ಕರ್ ಮಾಡಿಕೊಡಿ ಅಂತ ಕೇಳ್ಬಿಟ್ಟಿರಾ. ಸ್ಟಿಕ್ಕರಿಂಗ್ ಕೆಲಸ ಮಾಡಲ್ಲ ಅವರು. ಸೊ ಸ್ಟಿಕ್ಕರ್ ಮಾಡಿದವರು ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಒಬ್ಬರು ಸ್ಟಿಕ್ಕರ್ ಶಾಪ್ನ ನಮ್ಮ ಸ್ಟುಡಿಯೋ ಕರ್ಸ್ಕೊಂಡು ಅಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದು. ಸೊ ಈ ಡಿಸೈನ್ ಎಲ್ಲ ಆ್ಯಕ್ಚುಲಿ ನಾನೇ ಮಾಡಿರೋದು. ಇಲ್ಲೇನು ನೋಡಿದ್ರಿ ಈ ಸ್ಟಿಕ್ಕರ್ ಡಿಸೈನ್ ಎಲ್ಲ ಸುತ್ತಮುತ್ತ ನಾನೇ ಮಾಡಿರೋದು Chat GPT ಹೆಲ್ಪ್ ತೊಗೊಂಡು. ಸೊ ಈ Chat GPT ಬಂದಮೇಲೆ ಯಾವ ಡಿಸೈನರ್ ಅವಶ್ಯಕತೆ ಇಲ್ಲ, ಯಾವ ಪ್ಲ್ಯಾನರ್ ಅವಶ್ಯಕತೆ ಇಲ್ಲ, ಪ್ರತಿ ಒಂದು ಮಾಡತ್ತೆ ಗುರು. ಅದು ತುಂಬ ಸಿಂಪಲ್ ಡಿಸೈನ್ ಆ್ಯಕ್ಚುಲಿ. ಸ್ಟಿಕ್ಕರ್ ಶಾಪ್ ಅವನಿಗೆ ಇದೇ ಥರ ಬರಬೇಕು ಅಂತ ಹೇಳಿ ಅವನು ಆ್ಯಕ್ಚುಲಿ ಪಾಪ ತುಂಬ ಚೆನ್ನಾಗೇ ಮಾಡಿದ್ದಾನೆ. ಇಟ್ಸ್ ಅ ಗುಡ್ ಜಾಬ್. ಸೊ ಬಿಗ್ ಥ್ಯಾಂಕ್ಸ್ ಟು ದಟ್ ಗೈ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಪವನ್ ಗೌಡ್ರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಈಸ್ ಡನ್ ಅ ಬ್ಯೂಟಿಫುಲ್ ಜಾಬ್ ಆನ್ ದ PPF. ನಮ್ಮ ಬೀಚ್ದು PPF ಎಲ್ಲ ನೋಡಿದ್ರಿ, ನೆಕ್ಸ್ಟ್ ಲೆವೆಲ್ ಗುರು. ಸೊ ನಾನು ಯಾವತ್ತೂ ನನ್ನ ಗಾಡಿಗಳಿಗೆ ಡೀಟೇಲಿಂಗ್ ಮಾಡೋದಾಗಲಿ ಅಥವಾ ಬೇರೆ ಏನೇ ಕೆಲಸ ಆಗಲಿ, ಈ ಥರ ಕೆಲಸಗಳು ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಓನ್ಲಿ ಬ್ರೋ. ಯಾಕಂದರೆ ನಾನು ಅವ್ರನ್ನ ತುಂಬ ಟೈಮಿಂದ ನೋಡಿದ್ದೀನಿ. ಸೊ ದೀಸ್ ಗೈಸ್ ಆರ್ ಲೈಕ್ ಜೆನ್ಯೂನ್ ಪೀಪಲ್. ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೀತಾ ಇದೆ ಈ ನಡುವೆ. PPF ಅನ್ನೋ ಇದರಲ್ಲಿ ಮಾರ್ಕೆಟಲ್ಲಂತೂ ಹೆವಿ ಮಕ್ಕರ್ ಮಾಡ್ತಾರೆ ಗೊತ್ತಿಲ್ಲದೆ ಇರೋರಿಗೆ. ಬಟ್ ನಮ್ಮ ಪವನ್ ಗೌಡ್ರ ಹತ್ರ ನಿಶ್ಚಿಂತೆಯಾಗಿ ಹಾಕ್ಸ್ಕೋಬೋದು. ಯಾವುದೇ ರೀತಿ ಫೇಕ್ ಸ್ಟಫ್ ಎಲ್ಲ ಅವ್ರ ಹತ್ರ ಚಾನ್ಸೇ ಇಲ್ಲ. ಒಂದು ಏನು ಗೊತ್ತಾ, ಈಸ್ ನಾಟ್ ಡೂಯಿಂಗ್ ದಿಸ್ ಫಾರ್ ಮನಿ ಆರ್ ನಾನು ಇದರಿಂದ ಜೀವನ ಮಾಡಬೇಕು, ಇದರಿಂದ ದುಡ್ಡು ಮಾಡಬೇಕು, ಬದುಕು ನಡೆಸಬೇಕು, ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅವರು. ಬೇಕಾದಂಗೆ ಅವರೇ ನಮ್ಮ ಗೌಡ್ರು. ಸೊ ಹಿಸ್ ಡ್ಯಾಡ್ ಅವರು ಕಾರ್ ವಾಶು ಸ್ಟಾರ್ಟ್ ಮಾಡಿದ್ರು ಅಂದ ಕಾಲತ್ತಿಲೆ. ಅದನ್ನು ಇವರು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಒಂದು ಅಪ್ಗ್ರೇಡ್ ಮಾಡಿಕೊಂಡು ಅದನ್ನು ಲೆವೆಲ್ ಅಪ್ ಮಾಡಿಕೊಂಡು ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಪವನ್ ಅವರು. ಸೊ ಈಸ್ ಇನ್ ದ ಫೀಲ್ಡ್ ಫಾರ್ ದ ಪ್ಯಾಷನ್, ನಾಟ್ ಟು ಮೇಕ್ ಮನಿ. ನಿಮ್ಮ ಗಾಡಿಗಳಿಗೆ ಯಾವುದೇ ರೀತಿ ಡೀಟೇಲಿಂಗ್ ವರ್ಕ್ ಬೇಕಂದರೆ ವಾಷಿಂಗಿಂದ ಹಿಡ್ದು ಒಂದು ಸೆರಾಮಿಕ್ ಕೋಟಿಂಗು, PPF, ವ್ರ್ಯಾಪು, ಈಗೆಲ್ಲ PPF ಅಲ್ಲೇ ವ್ರ್ಯಾಪ್ಸ್ ಬಂದುಬಿಟ್ಟಿದೆ. ಕಲರ್ PPF ಬರುತ್ತೆ. ನಿಮ್ಗೆ ಯಾವ್ದು ಕಲರ್ ಬೇಕು ವ್ರ್ಯಾಪ್ ಮಾಡೋಕ್ಕೆ ಅದನ್ನ PPF ಅಲ್ಲೇ ಮಾಡಿಬಿಡ್ತಾರೆ. ಸೊ ಏನೇನೋ ಟೆಕ್ನಾಲಜಿ ಬಂದಿದೆ ಈಗ. ಆ್ಯಂಡ್ ಟಿಂಟ್ ಆಗಿರ್ಬೋದು ಗ್ಲಾಸ್ಗಳಿಗೆ, ಎನಿಥಿಂಗ್ ಈ ಥರ ಡೀಟೇಲಿಂಗ್ ವರ್ಕ್ಗೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅವರ್ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಪವನ್ ಬ್ರೋ. ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಜಸ್ಟ್ ಇನ್ ಕೇಸ್ ಎನಿ ಒನ್ ಇಸ್ ಲುಕಿಂಗ್ ಫಾರ್ ಸಚ್ ವರ್ಕ್. ಸೊ ಈಗ ಪ್ಲ್ಯಾನ್ ಏನಂದರೆ ನಮ್ಮ ನೆಲಮಂಗಲ ಹತ್ರ
ಆಲ್ಮೋಸ್ಟ್ ನಿಯರ್ ಟು ದಾಬಸ್ಪೇಟೆ ಅಂದ್ಕೊಳ್ಳಿ, ಅಲ್ಲಿ ಲೋಡಿಂಗ್ ಪಾಯಿಂಟ್ ಇದೆ, ಟ್ರಕ್ ಲೋಡಿಂಗ್ ಪಾಯಿಂಟು. ಸೊ ನಾನು ಹೈಲಕ್ಸ್ನ ಟ್ರಕ್ಗೆ ಹಾಕ್ತಾ ಇದ್ದೀನಿ. ಸೊ ವಿ ಆರ್ ಡೂಯಿಂಗ್ ಅ ಕ್ರೇಜಿ ಕೊಲಾಬ್ರೇಷನ್ ವಿತ್ ಮೋಟೂಲ್. ನೋಡಿದ್ರಿ ಅದರದ್ದೇ ಬ್ರ್ಯಾಂಡಿಂಗ್ ಇರೋದು ನಮ್ಮ ಕಾರ್ ಮೇಲೆ. ಎಲ್ಲಿ ಏನು ಯಾವ ಕಡೆ ಏನು ಎಲ್ಲ ನೋಡ್ತೀರಾ ಇವೆಂಚುಲಿ. ಸೊ ಲಾರಿಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಈ ಕಾಂಟ್ಯಾಕ್ಟ್ ಕೊಟ್ಟಂಥ ನಮ್ಮ ಸುಹಾಸ್ ರೆಡ್ಡಿ ಬ್ರೋಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಹೈಲಕ್ಸ್ ಓನರೇ. ನಾನೇ ಅವತ್ತು ಈ ಥರ ಕಾರ್ಗಳನ್ನೆಲ್ಲ ಟ್ರಕ್ಕಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿರಲಿಲ್ಲ. ಸೊ ಐ ಟುಕ್ ಹಿಸ್ ಹೆಲ್ಪ್. ಇನ್ಫ್ಯಾಕ್ಟ್ ನಾನು ಸುಹಾಸ್ ಅವ್ರನ್ನ ಇದುವರೆಗೂ ನೋಡೇ ಇಲ್ಲ, ನಾನು ಅವ್ರ ಮುಖನೇ ನೋಡಿಲ್ಲ, ಎಲ್ಲ ಫೋನಲ್ಲೇ ಪರಿಚಯ ಆಗಿದ್ದು. ಅಂದರೆ ಈ ನ್ಯೂ ಹೂ ಐ ವಾಸ್. ಸೊ ಹಾಗೆ ಯಾವುದೋ ಗ್ರೂಪಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲಿ ಅಂತ ನನಗೂ ಜ್ಞಾಪಕ ಇಲ್ಲ, ಹಿಂಗೆ ಪರಿಚಯ ಆಗಿದ್ದು ಫೋನಲ್ಲೇ. ಇವತ್ತವರೆಗೂ ಫೋನ್ ಕಾಲಲ್ಲೇ ಮಾತಾಡ್ತಾ ಇರೋದು, ಇನ್ನೂ ಅವ್ರ ಮುಖನೂ ನೋಡಿಲ್ಲ ನಾನು. ಲಾಸ್ಟ್ ಟೈಮ್ ನಾನು ಲದಾಖ್ ಹೋದಾಗೂ ಸಖತ್ ಹೆಲ್ಪ್ ಮಾಡಿದ್ರು ಅವರು. ಈ ಥರ ಮಾಡೋ ಟೋಯಿಂಗ್ ಹುಕ್ಸ್ ಎಲ್ಲ ಆ್ಯಕ್ಚುಲಿ ಅವ್ರು ಹೇಳಿದ್ದು ನನಗೆ ಕರೆಕ್ಟು. ಲಾಸ್ಟ್ ಟೈಮ್ ನಾವು ಟೋ ಬಾರಲ್ಲಿ ಹಾಕ್ಸಿದ್ವಲ್ಲ, ಫ್ರಂಟ್ ಹುಕ್ಸು, ರೇರ್ ಟೋ ಬಾರು, ಅದೆಲ್ಲ ಆ್ಯಕ್ಚುಲಿ ಅವ್ರ ರಿಕವರಿ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಹಾಕ್ದಿರ ಹೋಗ್ಬೇಡ ಅಂತ ಹೇಳಿದ ಮೇಲೆ ನಾನು ಹಾಕ್ಸಿದ್ದು. ಸೊ ನಮ್ಮ ಸುಹಾಸ್ ರೆಡ್ಡಿ ಬ್ರೋಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕಾಸ್ಟಿಂಗಲ್ಲಿ ನನಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಇವರು ದೊಡ್ಡ ಗ್ಯಾಂಗ್ ಇದೆ, ಹೈಲಕ್ಸ್ ಗ್ಯಾಂಗ್. ಹೈಲಕ್ಸು ತಾರ್ ಎರಡೂ ಇದೆ ಅವ್ರ ಹತ್ರ. ಸೊ ಈಸ್ ಇನ್ ಮೋಸ್ಟ್ ಆಫ್ ದಿ ಆಫ್ ರೋಡ್ ಗ್ರೂಪ್ಸ್. ಸೊ ಹಂಗಾಗಿ ನನಗೊಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಡೀಲ್ ಕೊಟ್ಟರು. ಸೊ ಈಗ ಹೋಗ್ತಾನೋ ಟ್ರಾನ್ಸ್ಪೋರ್ಟೇ, ಬರ್ತಾನೋ ಅಷ್ಟೇ, ಲಾರಿಲೇ ಬರುತ್ತೆ ಗಾಡಿ. ನಾನು ಫ್ಲೈಟ್ ಹತ್ಕೋತೀನಿ. ಸೊ ಈಗ ಗಾಡಿನಲ್ಲಿ ಹಾಕಿ ವಾಪಸ್ ನಾನು ಕ್ಯಾಬ್ ಹೊತ್ಕೊಂಡು ಮಾಧವಾರ ಸ್ಟೇಷನ್ಗೆ ಇಳ್ಕೊಂಡು ಮಾಧವಾರ ಮೆಟ್ರೋನಲ್ಲಿ ಸೀದಾ ವೈಟ್ಫೀಲ್ಡ್ ಹೋಗ್ಬೇಕು. ಕೆಂಪೇಗೌಡ ಸ್ಟೇಷನಲ್ಲಿ ಗ್ರೀನ್ ಟು ಪರ್ಪಲ್ ಲೈನ್ ಚೇಂಜ್ ಮಾಡಿ. ಒಂದೊಂದು ಅಲ್ಲಾಗರು ಕೆಲ್ಸಗಳು ಇದೆಲ್ಲ ಒಂಥರ ಗಿಲಿಟ್ ಕೆಲ್ಸಗಳು. ಒಂದ್ಸರಿ ನೆನ್ಸ್ಕೊಂಬಿಟ್ರೆ ಅವ್ನ ಅಮ್ಮನ ಏನಕ್ಕೆ ಬೇಕು ಇವೆಲ್ಲ, ಮುಚ್ಕೊಂಡು ಮನೇಲಿ ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಮಲ್ಕೊಂಬೋದಲ್ಲ ಅಂತ ಅನ್ನಿಸ್ತೈತೆ. ಹಿಂಗೆ ಅನ್ನಿಸ್ತೈತೆ ಅಷ್ಟೇ. ಇವಾಗ ನೋಡಿ, ಡ್ರೈವ್ಗೆ ಪ್ರಿಪ್ರೇಷನ್ ಮಾಡೋಕ್ಕೆ ನಾನು ಸುಮಾರು ಲಾಸ್ಟ್ 1 ವೀಕಿಂದ ಓಡಾಡ್ತಾ ಇದ್ದೀನಿ. ಇದ್ರದ್ದೇ ಕೆಲಸಗಳು. ಐಲಕ್ಸ್ದು ಟಯರ್ ಚೇಂಜ್ ಮಾಡು, ಲಿಡ್ ಹಾಕ್ಸು, ಆ್ಯಡ್ ಬ್ಲೂ ಚೆಕ್ ಮಾಡಿಸು. ಅಯ್ಯಪ್ಪ, ಎಷ್ಟೋ ಸರಿ ಇವೆಲ್ಲ ತುಂಬ ಡೇಂಜರ್ ಕೆಲಸಗಳು ಅಂತ ಅನಿಸುತ್ತೆ. ನಮ್ಮ ಮನೆಗಳಲ್ಲಿ ಉಗಿತಾ ಇರ್ತಾರೆ, ಏನು ಇವೆಲ್ಲ ನೀನು ಏನು ಅನ್ಕೊಂಬಿಟ್ಟಿದ್ಯಾ, ಫ್ಯಾಮಿಲಿ ಮ್ಯಾನ್ ನೀನೇನು ಬ್ಯಾಚುಲರಾ, ನಿನ್ಗೆ ಹೆಂಡ್ರು ಮಕ್ಳು ಇಲ್ವ, ಎಲ್ಲ ಉಗಿತಾರೆ ನಮಗೂ. ಏನು ಮಾಡೋಕ್ಕಾಗಲ್ಲ, ನಮ್ಮದು ಕತೆಗಳು ಅವ್ರಿಗೆ ಅರ್ಥ ಆಗಲ್ಲ. ಹೆಂಗೋ ಅರ್ಥ ಮಾಡ್ಕೊಳ್ಳೋ ವೈಫ್ ಸಿಕ್ಕಿದ್ದಾಳೆ, ಅದೊಂದು ದೊಡ್ಡ ವಿಷಯ ನನಗೆ. ಆ್ಯಕ್ಚುಲಿ ಇದು ನಾನು ವಿಂಟರಲ್ಲೇ ಮಾಡಬೇಕಾಗಿತ್ತು, ಬಟ್ ಈ ಸತಿ ವಿಂಟರ್ ಸ್ವಲ್ಪ ಮೆಸಪ್ ಆಗೋಯ್ತು. ಅಲ್ಲಿ ಸ್ನೋಫಾಲ್ ಎಲ್ಲ ಇರಲಿಲ್ಲ. ವಿಂಟರ್ ಟೈಮಲ್ಲಿ ವಿ ಕುಡಂಟ್ ಡೂ ಇಟ್, ಸ್ಕಿಪ್ ಆಯ್ತು ಅದು. ಸೊ ಅವಾಗ ಇದ್ದಿದ್ದು ಪ್ಲ್ಯಾನ್ ಅದು ಹಂಗೇ ಇತ್ತು. ಈಗ ಸರಿ ಆಯಿತು, ಜೂನಲ್ಲಿ ಎಕ್ಸಿಕ್ಯೂಟ್ ಮಾಡ್ಬಿಡೋಣ ಅಂತ ಮಾತಾಡಿ. ದಿಸ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಅಜಯ್ ಬ್ರೋ. ರಿಪಲ್ ಲಿಂಕ್ಸ್ ಅಜಯ್ ಬ್ರೋಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರೇ ನನಗೆ ಮೈನ್ ಕಾಂಟ್ಯಾಕ್ಟು. ಸುಮಾರು ಹೆಲ್ಪ್ ಮಾಡಿದ್ದಾರೆ ಆ್ಯಕ್ಚುಲಿ ನನಗೆ ಇಲ್ಲಿ ತನಕ. ನನಗೆ ಈಸ್ ಮೋರ್ ಲೈಕ್ ಅ ಬಡಿ ದ್ಯಾನ್ ಬಿಸ್ನೆಸ್ ಪಾರ್ಟ್ನರ್. ಸೊ ಆ ಮಾತನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಡಾರ್ಲಿಂಗ್ಸ್. ಸೂನ್ ನಮ್ಮ ನೆಕ್ಸ್ಟ್ ಅಡ್ವೆಂಚರ್ ಶುರುವಾಗಲಿದೆ. ಲೆಟ್ಸ್ ಡೂ ದಿಸ್. ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋಲಿ. ಸಿ ಯು, ಟಾಟಾ, ಬಾಯ್.